ನಿಮ್ಮ ತಂದೆಯು ಕಂಠವನ್ನು ಕೊಟ್ಟು ಚಕ್ರವು ಅದರಲ್ಲಿ ಮಾಯವಾಗಿ ಹೋಗಲಿಲ್ಲವೇ ಸುಂದರ? ಕಾಂತ, ಅದರಂತೆ ಸತಿಯ ಮಾತನ್ನು ಧಿಕ್ಕಾರ ಮಾಡಿ ಯುದ್ಧಕ್ಕೆ ಹೋಗುವುದು ಬೇಡದನ್ನ ತಿಳಿದು ನೋಡು ಒಂದು ಕ್ಷಣ. ಅಹೇ ಉತ್ತರನ ಕುಮಾರಿ ಐರಾವತಿ, ನಿಮ್ಮಪ್ಪನಂತೆ ನಮ್ಮ ತಂದೆ ಎಂಬೆಳೆ ಹೇಳಿ ಎಂದು ತಿಳಿದುಕೊಂಡಿರುವೆಯ? ಅಹೇ ಮೂರ್ಖ ಸುಂದರ, ತನ್ನಯ 16ನೇ ವಯಸ್ಸಿನಲ್ಲಿ ಚಕ್ರವ್ಯೂಹಂ ಭೇದಿಸಿ 11 ಅಕ್ಷೋಹಿಣಿ ಸೈನ್ಯ ಬಲಾನ್ವಿತನವಾದ ಕೌರವನ ಬಲವನ್ನು ಹುಚ್ಚುನೀರು ಮಾಡಿ ಕೊನೆಗೆ ರಂಗದಲ್ಲಿದ್ದು ವೀರ ಸ್ವರ್ಗವನ್ನು ಸೇರಿದನು. ಹೌದು ಸುಂದರ, ನಮ್ಮ ತಂದೆಯಾದ ವೀರ ಅಭಿಮಾನಿಯು ಅಹೇ ಹುಚ್ಚು ಮುಂಡೆ ವೀರಾದಿ ವೀರರು ಅತಿರಥ ಮಹಾರಾಜಿದರು ನಮ್ಮ ತಂದೆಯನ್ನು ಜಯಿಸಲಾರದೆ ಮೋಸದಿಂದ ಕೊಂದರು ಮೂಢಮತಿ. ಹೆಚ್ಚಿಗೆ ಮಾತನಾಡಿದರೆ ಮಾಡುವೆ ನಿನ್ನ ಹತೆ. ಸುಂದರ ಸುಂದರ, ಹೆಚ್ಚಿಗೆ ಮಾತನಾಡಬಾರದೆ. ಹೌದು ಸುಂದರ. ಪ್ರಿಯಾ ಪ್ರಿಯರೇ, ಹೇಳು ಕೇಳು. ಅದೇನು ಚೆನ್ನಾಗಿ ಹೇಳು. ಅಂಧಗಾರ ಅಂಧಗಾರ ಕಾಂತ, ನಿನ್ನನ್ನು ನಾನು ಬಲಹೀನನೆಂದು ಹೇಳಲಿಲ್ಲ ಸುಂದರ. ಸುಂದರಿ, ನಿಮ್ಮ ತಂದೆಯನ್ನು ಮೋಸದಿಂದ ಕೊಂದಾಗೆ ನಿನ್ನನ್ನು ಏನಾದರೂ ಮಾಡದಿರುವರೆಂದು ನನಗೆ ತುಂಬಾ ಭಯವಾಗುವುದಿಲ್ಲ. ಆದ ಕಾರಣ ಸಮರಂಗಕ್ಕೆ ಹೋಗುವುದು ಬೇಡನಲ್ಲ, ತಿಳಿದು ನೋಡಿಸಲ್ಲ. ಅಹೇ ಮೋಹನಾಂಗಿ, ಮೋಹನಾಂಗ, ಶ್ರೀಮನ್ನಾರಾಯಣನ ಪಾದದಂತಹ ಕರುಣದಿಂದ ಅಪಜಯ ಎಂಬುದು ನಾನು ಹಿಂದಿನವರೆಗೂ ಕಾಣಲಿಲ್ಲ. ಅಹೇ ನಲ್ಲಿ ನಲ್ಲ ಭದ್ರಶ್ವಕೇತು ಮಾಲ ಭಾರತ ಉತ್ತರ ಕುರುಗಳು ಜಾಂಗಾಲ ಪ್ರದೇಶಗಳ ಮೋಸ ಮಾಡಿಕೊಂಡು ಕೀರ್ತಿಯನ್ನು ಸಂಪಾದಿಸಿರುವೆನು. ಅದೇ ರಮಣಿ ಇಂಥ ವೀರಾದಿ ವೀರ ಪರಿಚಿತ ರಾಜರ ಆ ದುಷ್ಟ ಕಲಿಸಿರನೆಂಬ ಮಂದಾದನು ನನ್ನ ಎದುರಿಗೊಟ್ಟು ನಿಲ್ಲುವನೇನೆ ಕಾಂತ. ಬಿಡು ನಿನ್ನ ಮನದ ಚಿಂತೆ. ಸುಂದರ, ನಾನು ಎಷ್ಟು ಹೇಳಿದ್ರು ಒಂದೇ ಅಥವಾ ನಡೆದುಕೊಂಡಿರುವೆಯಾ? ಹೌದು ಸುಂದರ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಕ್ಷಣ ಕ್ಷಣ ನಿನ್ನ ನೋಡು ಬೆಂಡಾದೇನ ಹೇಳು ನನ್ನ ಮಾತು ನನ್ನ ಮಾತು ನನ್ನ ಮಾತು
ಹೇಳಿದ್ರು ನಿನ್ನ ಹಠವನ್ನು ನೀನು ಬಿಡುತ್ತಿಲ್ಲ. ಹೌದು ಸುಂದರಿ. ಸತಿಯ ಮಾತನ್ನು ಧಿಕ್ಕಾರ ಮಾಡಿದ್ರೆ ಹಾ. ಶ್ರೀರಾಮೇಶನು ನಿನ್ನ ನಡತೆಯನ್ನು ಸರ್ವತಾ ಮಿತ ಅಂತ ಗುಣವಂತ. ಹೇ ರಮಣಿ, ಹೇ ರಮಣಿ, ಕಾಂತ ದುಃಖವಂತುಡು ಧೈರ್ಯವಂತೋಡು, ಸಂತೋಷದಿಂದ ನಗುಮುಖದಲ್ಲಿ ಹೆಣ್ಣಂ ನೋಡು. ಯುದ್ಧದಲ್ಲಿ ಗೆದ್ದು ಜಯಂಗಾನ ಎಂಬ ಜಯ ಕೀರ್ತಿಯನ್ನು ಗಳಿಸಿಕೊಂಡು ಬಾಯೊಂದು ಕರದಲ್ಲಿ ಯತ್ನ ಭಾರತೀಯ ಬಿಡಿದು ಶುಭ ಹಾರೈಕೆ ಮರೆಸಿ ಹೆಣ್ಣಂ ಗಳಿಸಿಕೊಂಡು ರಮಣಿ ಸದ್ಗುಣ ಬರಲಿ. ಸುಂದರ, ಸುಂದರಿ, ನೀನು ಹೋಗುವ ಕಡೆ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಪೀಠವನ್ನು ಅಲಂಕರಿಸು ಕಾಂತ. ಒಂದು ಕುರ್ಚಿ ಕೊಡು, ಕುರ್ಚಿ. ಕುರ್ಚಿ ಕೊಡ್ರಪ್ಪಲ್ಲಿ.